ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ದಸರಾ ಹಬ್ಬದ 2ನೇ ದಿನ ಇವತ್ತು. ಸಕ್ಕರೆ, ಹಾಲು, ಅಕ್ಕಿಯಿಂದ ಮಾಡಿದ ಪಾಯಸ ದೇವಿಗೆ ತುಂಬ ಪ್ರಿಯ. ಹಾಗಾಗಿ ನಾನಿವತ್ತು ಹಾಲನ್ನ ಪಾಯಸ ಮಾಡಿದ್ದೇನೆ. ಇದು ಬೇಗನೆ ಮಾಡಬಹುದಾದಂತಹ ಪಾಯಸ, ತುಂಬ ಸುಲಭ ಮಾಡಲಿಕ್ಕೆ ಕೂಡ, ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿ, ನಾನು ಸೋನಾ ಮಸೂರಿ ಅಕ್ಕಿಯನ್ನು ಅರ್ಧ ಕಪ್ ತೆಗೆದುಕೊಂಡಿದ್ದೇನೆ. ಒಂದು ಅರ್ಧ ಗಂಟೆ ನೆನೆಯಲು ಹಾಕಿಟ್ಟಿದ್ದೇನೆ. ನಾನಿದನ್ನು ಚೆನ್ನಾಗಿ 2 ಸಲ ತೊಳೆದು, ಈಗ ನೋಡಿ 1 ಲೀಟರ್ ಹಾಲು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ನಾನು. ದಪ್ಪ ಹಾಲು, ಇದು ಚೆನ್ನಾಗಿ ಬಿಸಿ ಆಗಬೇಕೀಗ. ನಾನು ಸೌಟಲ್ಲಿ ನೋಡಿ ತಿರುಗಿಸ್ತಾ ಇದ್ದೇನೆ, ಯಾಕಂದರೆ ಕೆನೆ ಕಟ್ಟಬಾರ್ದು ಅಂತದು, ಕೆನೆ ಬರಬಾರ್ದು, ದಪ್ಪ ಆಗ್ತದೆ ಹಾಲು ಮತ್ತು ತಳ ಹಿಡಿತದೆ ಕೆಲವು ಸಲ. ಅದು ಹಾಗಾಗದ ಹಾಗೆ ಬಿಸಿ ಆಗುವವರೆಗೂ ಇದೇ ರೀತಿ ನಾನು ತಿರುಗಿಸ್ತಾ ಇರ್ತೇನೆ ಹಾಲನ್ನು. ಈಗ ನೋಡಿ, ನಾವು ನೆನೆಸಿದ ಅಕ್ಕಿ ಉಂಟಲ್ಲ, ಅದನ್ನು ಹಾಕಿ ಮಧ್ಯಮ ಉರಿಯಲ್ಲಿ ಅದನ್ನು ಬೇಯಲಿಕ್ಕೆ ಇಡುವ ಹಾಲಿನ ಜೊತೆ. ಈ ಸೌಟಲ್ಲಿ ತಿರುಗಿಸ್ತಾ ಇರಬೇಕು ಅನ್ನ ಬೇಯುವವರೆಗೂ, ಇಲ್ಲಾಂದರೆ ಅದು ಕೆನೆ ಕಟ್ತದೆ, ದಪ್ಪ ಆಗ್ತದೆ. ನೋಡಿ, ಅಕ್ಕಿ ಬೇಯುವ ಜೊತೆಗೆ ಹಾಲು ಕೂಡ ದಪ್ಪ ಆಗ್ತಾ ಬರ್ತದೆ. ಈಗ ನೋಡಲಿಕ್ಕೆ ಹಾಲು ನೀರಾಗಿ ಕಾಣಿಸ್ತಾ ಇದೆ, ಆದರೆ ಅನ್ನ ಬೇಯುವುದರ ಜೊತೆಗೆ ಇದು ಹಾಲು ಕೂಡ ಕುದಿದು ದಪ್ಪ ಆಗ್ತದೆ. ನೋಡಿ, ಮೊದಲನೇ ಸಲ ನನ್ನ ವಿಡಿಯೋ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಆವಾಗ ನಾನು ನಾಳೆ ಹಾಕುವ ವಿಡಿಯೋ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಕೂಡ ಫ್ಯಾಮಿಲಿ ಫ್ರೆಂಡ್ಸಿಗೆ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ಹಾಲು ಅರ್ಧದಷ್ಟು ಆಗ್ತಾ ಬರ್ತಾ ಇದೆ, ಅಕ್ಕಿ ಸಹ ಅರ್ಧ ಬೆಂದಿದೆ. ಈಗ ನೋಡಿ, ಇದೇ ರೀತಿ ತಿರುಗಿಸ್ತಾ ಇರುವ. ಈಗ ಸಾಧಾರಣ ಅಕ್ಕಿ ಬೆಂದಿದೆ ಚೆನ್ನಾಗಿ, ನೋಡಿ ಕಾಣ್ತಾ ಇದೆ. ಈಗ ಸ್ವಲ್ಪ ಸೌಟಲ್ಲಿ ಒತ್ತಿ ಸ್ವಲ್ಪ ಅನ್ನ ತುಂಡಾಗುವ ಹಾಗೆ ಮಾಡುವ. ಅದನ್ನು ತಿನ್ನುವಾಗ ಒಳ್ಳೆಯದಾಗ್ತದೆ ಅದು. ನೋಡಿ, ಸ್ವಲ್ಪನೇ ಒತ್ತಿ ಈ ರೀತಿ ತಿರುಗಿಸ್ತಾ ಇದ್ದೇನೆ. ನೋಡಿ, ಅದೇ ರೀತಿ ಮಾಡಿ ಚೆನ್ನಾಗಿ ದಪ್ಪಾಗಿ ಭಾರಿ ಒಳ್ಳೆಯದಾಗ್ತದೆ ಇದು ತಿನ್ನಲಿಕ್ಕೆ. ನಾನು 1 ಕಪ್ಪಿನಷ್ಟೇ ಸಕ್ಕರೆ ಹಾಕಿದ್ದೇನೆ, ಜಾಸ್ತಿ ಬೇಕನ್ನಿಸಿದವರು ಹಾಕ್ಬೋದು. ಹಾಲು ದಪ್ಪ ಆಗ್ತದೆ ನೋಡಿ, ರುಚಿ ಕೂಡ ತುಂಬ ಇರ್ತದೆ. ಹಾಗಾಗಿ ಸಕ್ಕರೆ ಹದ ಹಾಕಿದ್ರೇ ಸಾಕಾಗ್ತದೆ. ನೋಡಿ, ಪಕ್ಕದಲ್ಲೆಲ್ಲ ಎಷ್ಟು ತಿರುಗಿಸಿದರೂ ಕೆನೆ ಪಾತ್ರೆಯ ಪಕ್ಕದಲ್ಲಿರ್ತದೆ. ನಾನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಪುನಃ ಸ್ವಲ್ಪ ನೀರಾಗ್ತದೆ ಸಕ್ಕರೆ ಹಾಕಿದ ಮೇಲೆ. ಇವಾಗ ಮಧ್ಯಮ ಉರಿಯಲ್ಲೇ ಇಟ್ಟು ಇದಕ್ಕೆ ಗೇರು ಬೀಜ, ಬಾದಾಮಿ, ಪಿಸ್ತಾ, ಯಾವುದೇ ಆದರೂ ಡ್ರೈ ಫ್ರೂಟ್ಸ್ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ. ಅದರ ಜೊತೆ ಒಂದು 4 ಏಲಕ್ಕಿಯನ್ನು ಪುಡಿ ಮಾಡಿ ಹಾಕಿದ್ದೇನೆ. ನೋಡಿ, ಇದಕ್ಕೆ ಕೇಸರಿ ಕಲರನ್ನು ಸ್ವಲ್ಪ ಹಾಲಿನಲ್ಲಿ ನೆನೆಸಿ ಹಾಕಿದರೆ ಕಲರ್ ಚೆನ್ನಾಗಿ ಬರ್ತದೆ, ಕಲರ್ ಸ್ವಲ್ಪ ಹಳದಿ ಬಣ್ಣ. ನೋಡಿ, ಈಗ ಒಂದು ಅರ್ಧ ಗಂಟೆ ಬಿಟ್ಟು ನಾನೀಗ ಮುಚ್ಚಳ ತೆಗೆದು ನೋಡಿದ್ದೇನೆ, ಎಲ್ಲ ಹಾಲನ್ನು ಹೀರಿಕೊಂಡಿದೆ. ನೋಡಿ, ಇವಾಗ ದಪ್ಪಾಗಿ ಒಳ್ಳೆಯದಾಗಿದೆ. ದೇವಿಗೆ ಪ್ರಿಯವಾದ ಸಕ್ಕರೆ ಅನ್ನದ ಪಾಯಸ ರೆಡಿಯಾಗಿದೆ. ಆಯುರಾರೋಗ್ಯ ಭಾಗ್ಯ ಕೊಟ್ಟು ದೇವಿ ನಮ್ಮೆಲ್ಲರನ್ನು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.